ಹಲೋ ಫ್ರೆಂಡ್, ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ, ಸಂಜೆ ಟೈಮ್ ಟೀ ಜೊತೆ ಸ್ನ್ಯಾಕ್ಸ್ ಯಾವ ಥರ ಮಾಡೋದು ಅಂದ್ಬಿಟ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ. ಕ್ರಿಸ್ಪಿಯಾಗಿ ನೋಡಿ, ತುಂಬ ಚೆನ್ನಾಗಿದೆ ಸ್ನ್ಯಾಕ್ಸು. ಈ ಥರ ಮಾಡಿಬಿಟ್ಟು ಬಾಕ್ಸಲ್ಲಿ ಹಾಕಿದರೆ ಮಕ್ಕಳೆಲ್ಲ ತಿಂತಾರೆ. ಬನ್ನಿ ನೋಡೋಣ ಏನು ತಗೊಂಡಿದ್ದೀನಿ ಅಂತ. ನೋಡಿ, ಇದು ರೆಡಿ ಸಿಗುತ್ತೆ. ಪಾಪಡಿ ಥರ ಅಂತಾರೆ, ಅಂದರೆ ಕಾರ್ನ್ಫ್ಲೋರು ರೆಡಿ ಸಿಗುತ್ತೆ. ಇದು ಅಂಗಡಿಯಿಂದ ತಗೊಬಂದಿದ್ದೀನಿ. ಮತ್ತು ಇಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಮಕ್ಳಿಗೂ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿನ್ನೋಕ್ಕೆ ಕೇಳ್ತಾರಲ್ವ, ನಮಗೂ ಟೀ ಜೊತೆ ಏನಾದರೂ ತಿನ್ಬೇಕು ಅನಿಸುತ್ತಲ್ವ, ಆ ಥರ ಮನೇಲಿ ಮಾಡ್ಕೊಳ್ಳೋದು ಸ್ನ್ಯಾಕ್ಸು. ನೋಡಿ, ಇವಾಗ ಎಣ್ಣೆ ಬಿಸಿ ಆದಮೇಲೆ ಕರಿತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಎಣ್ಣೆ ಏನು ಬೇಕಾಗಿಲ್ಲ ಫ್ರೆಂಡ್. ಜಾಸ್ತಿ ಕಡಿಮೆ, ತುಂಬ ಅಂದರೆ ತುಂಬ ಕಡಿಮೆ ಎಣ್ಣೆಯಲ್ಲಿ ಕರಿಬೋದು. ಜಾಸ್ತಿ ಎಣ್ಣೆನೇ ಆಗಲ್ಲ. ಡ್ರೈ ಥರ ಇರುತ್ತೆ. ನಾವು ಎಣ್ಣೆಯಲ್ಲಿ ಕರೆದ್ರೂ ತುಂಬ ಜಾಸ್ತಿ ಆಯಿಲ್ ಥರ ಇರಲ್ಲ. ಇದನ್ನ ನಾನು ಮನೆಯಲ್ಲೇ ರೆಡಿ ಮಾಡ್ತಾಯಿದ್ದೀನಿ. ಅಂಗಡಿಯಿಂದ ತಗೊಬಂದು ನಾವು ಮನೆಯಲ್ಲೇ ಈ ಥರ ರೆಡಿ ಮಾಡಿಕೊಂಡು ಬಾಕ್ಸಲ್ಲಿ ಹಾಕಿಬಿಟ್ಟು ಇಟ್ಬಿಡ್ತೀನಿ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ತಿಂತಾರೆ. ಮತ್ತು ಟೀ ಕಾಫಿ ಜೊತೆ ಯಾರಾದರೂ ಫ್ರೆಂಡ್ಸ್ ಬಂದರೆ ಟೀ ಕಾಫಿ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ನೋಡಿ, ಇಷ್ಟು ಬೇಗ ಆಗೋಗುತ್ತೆ. ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಬೇಗನೆ ಆಗೋಗುತ್ತೆ. ಜಾಸ್ತಿ ಆಯಿಲು ಇದಾಗಲ್ಲ. ಆಮೇಲೆ ಆಯಿಲ್ ಥರನೂ ಇರಲ್ಲ ಫ್ರೆಂಡ್. ಇದು ಕ್ರಿಸ್ಪಿಯಾಗಿ ತಿನ್ನೋಕ್ಕೂ ಒಂಥರ ರುಚಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ನಾನು ಸ್ವಲ್ಪ 1/4 kg ಅಷ್ಟು ತಗೊಬಂದಿದ್ದೆ. 1/4 kg ಅಂದರೆ ಅದು ತೂಕ ಸ್ವಲ್ಪ ಜಾಸ್ತಿ ಬರುತ್ತೆ. 1/4 kg 25 ರೂಪಾಯಿದು. ಅರ್ಧ kg ತೊಗೊಂಡ್ರೆ 50 ರೂಪಾಯಿ. ನಾನು 1/4 kg ಫಸ್ಟ್ ಇತ್ತು, ಇನ್ನು ಸ್ವಲ್ಪ ಇತ್ತಲ್ವ, ಅದಕ್ಕೆ ಇನ್ನೊಂದು 1/4 kg ತಗೊಬಂದೆ. ನೋಡಿ, ಎಲ್ಲ ಕರ್ದಾಗಿದೆ. ಇವಾಗ ಎಣ್ಣೆಯಲ್ಲಿ ನೋಡಿ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಇದು ಹಸಿ ಕಡಲೆ ಬೀಜ, ಅಂದರೆ ಹುರಿದಿಲ್ಲ ಕಡಲೆ ಬೀಜನ ಎಣ್ಣೆಯಲ್ಲಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ರೆ ತಿನ್ನೋಕ್ಕೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ಈ ಥರ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ನೋಡಿ. ಈ ಥರ ಫುಲ್ಲು ಚೆನ್ನಾಗಿ ಕರಿಬೇಕು. ಬ್ರೌನ್ ಕಲರ್ ಬರೋವರೆಗೂ ಕರಿಬೇಕು. ಆವಾಗ ತುಂಬ ಚೆನ್ನಾಗಿ ಟೇಸ್ಟು ಹತ್ತುತ್ತೆ, ತಿನ್ನೋಕ್ಕೂ ಸೂಪರಾಗಿರುತ್ತೆ ನೋಡಿ. ಇವಾಗ ಕಡಲೆ ಬೀಜನ ತೆಗಿತಾ ಇದ್ದೀನಿ ನೋಡಿ. ನೀವು ಹುರಿದಿರೋಂಥ ಹಾಕೋಬೋದು, ಅಂದರೆ ಇದರಷ್ಟು ಟೇಸ್ಟ್ ಇರಲ್ಲ ಫ್ರೆಂಡ್ ಹುರಿದಿರೋದು ಕಡಲೆ ಬೀಜ ಹಾಕಿದರೆ. ಹಾಗಾಗಿಬಿಟ್ಟು ಹಸಿ ಕಡಲೆ ಬೀಜನೇ ಈ ಥರ ನೋಡಿ ಪ್ಲೇಟಲ್ಲಿ ತೆಗ್ದಾಗಿದೆ. ಇವಾಗ ನೋಡಿ, ನಾನು ಹುರ್ಗಡ್ಲೆನ ತಗೊಂಡಿದ್ದೀನಿ. ಹುರ್ಗಡ್ಲೆನೂ ಎಣ್ಣೆಯಲ್ಲಿ ಫ್ರೈನ ಮಾಡ್ಕೊತಾ ಇದ್ದೀನಿ, ಅಂದರೆ ಎಣ್ಣೆಯಲ್ಲಿ ಕರಿತಾ ಇರೋದು. ಈ ಥರ ಹುರ್ಗಡ್ಲೆನೂ ಕರೆದ್ಬಿಟ್ಟು ಪಕ್ಕದಲ್ಲಿ ಒಂದು ಪ್ಲೇಟಲ್ಲಿ ಹಾಕೋಬೋದು ನೋಡಿ. ಇವಾಗ ಕರಿಬೇವು ಅಷ್ಟೇ, ನಾನು ಕರಿಬೇವು ಸೊಪ್ಪನ್ನು ನೋಡಿ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ. ಕರಿಬೇವು ಅಷ್ಟೇ ಕ್ರಿಸ್ಪಿಯಾಗಿ ಆಗಿರುತ್ತೆ ಎಣ್ಣೆಯಲ್ಲಿ ಕರೆದ್ರೆ ನೋಡಿ. ಇವಾಗ ಪ್ಲೇಟಲ್ಲಿ ಕರೆದಾಗಿದೆ ಇಷ್ಟೊಂದು ನೋಡಿ, ಎಲ್ಲ ಕರೆದಿದ್ದೀನಿ. ಇವಾಗ ನೋಡಿ ಯಾವ ಥರ ಮಾಡ್ತೀನಿ ಅಂತ ನೋಡಿ. ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಅಂದರೆ ಕುರುಮ್ ತಿಂತಾಯಿದ್ರೆ ಹಂಗೆ ಸೌಂಡ್ ಬರುತ್ತೆ ನೋಡಿ. ಎಷ್ಟು ಕ್ರಿಸ್ಪಿ ಚೆನ್ನಾಗಿದೆ. ತಿನ್ನೋಕೆ ಒಂಥರ ಇಷ್ಟ ಆಗುತ್ತೆ ಫ್ರೆಂಡ್ ಈ ಥರ ನೋಡಿ. ಇವಾಗ ಕರಿಬೇವು ಮತ್ತು ಹುರುಗಡ್ಲೆ ಮತ್ತು ಕಡಲೆ ಬೀಜ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಏನೂ ಇಲ್ಲ ಫ್ರೆಂಡ್. ತುಂಬ ಸಿಂಪಲ್, ಅಂದರೆ ಸಿಂಪಲ್ ರೆಸಿಪಿ ಇದು. ಇವಾಗ ನೋಡಿ, ಇದಕ್ಕೆ ಒಗ್ಗರಣೆ ಹಾಕೋಂಗಿಲ್ಲ ನೋಡಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕಾರ್ನ್ಫ್ಲೋರ್ ಮೇಲೆ ಹಾಕ್ಕೊತಾ ಇದ್ದೀನಿ. ಮತ್ತು ಮಸಾಲೆ ಖಾರದ ಪೌಡ್ರ್ ಹಾಕೋತಾ ಇದ್ದೀನಿ. ನಾನು ನಿಮ್ಗೆ ಬೇಕಂದರೆ ಅಚ್ಚ ಖಾರದ ಪೌಡ್ರ್ ಹಾಕೋಬೋದು. ನಾನು ಮಸಾಲೆ ಪೌಡ್ರೇ ಇತ್ತಲ್ವ, ಅದನ್ನೇ ಹಾಕಿದ್ದೀನಿ. ಹಾಕಿದ್ಮೇಲೆ ನೋಡಿ, ಈ ಥರ ಕಡಲೆ ಬೀಜ, ಹುರ್ಗಡ್ಲೆ ಮತ್ತು ಕರಿಬೇವು ಮೂರನ್ನು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸೂಪರು ಟೇಸ್ಟಾಗಿರುತ್ತೆ ಫ್ರೆಂಡ್ ಈ ಥರ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ. ನಾನು ಇದು 1 ಸ್ಪೂನ್ ಅಷ್ಟೇ ಹಾಕಿದ್ದೀನಿ ಖಾರ. ಅದೇ ಜಾಸ್ತಿ ಆಗಿದ್ದೆ, ಖಾರ ಆಗಿದೆ. ನಿಮಗೆ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ನೀವು ಇದಕ್ಕೆ ಬೆಳ್ಳುಳ್ಳಿ ಬೇಕಂದರೆ ಬೆಳ್ಳುಳ್ಳಿ ಹಾಕ್ಕೋಬೋದು ಫ್ರೆಂಡ್. ಬೆಳ್ಳುಳ್ಳಿ ಒಗ್ಗರಣೆಗೆ ಎಣ್ಣೆಯಲ್ಲೇ ಕರೆದ್ಬಿಟ್ಟು ಬೆಳ್ಳುಳ್ಳಿನೂ ಹಾಕ್ಕೋಬೋದು, ಹಸಿಮೆಣ್ಸಿಕಾಯಿನೂ ಹಾಕ್ಕೋಬೋದು. ನಾನೇನೂ ಹಾಕಿಲ್ಲ, ಸಿಂಪಲಾಗಿ ಈ ಥರ ಮಾಡಿದ್ದೀನಿ ನೋಡಿ. ಇವಾಗ ನೋಡಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಕಡಲೆ ಬೀಜ ಎಲ್ಲ ತಿನ್ನೋಕ್ಕೆ, ಹುರ್ಗಡ್ಲೆ ಎಲ್ಲ ತಿನ್ನೋಕ್ಕೆ ಸಿಗ್ತಾ ಇರುತ್ತಲ್ಲ, ತುಂಬ ಟೇಸ್ಟಿಯಾಗಿ ಸ್ನ್ಯಾಕ್ಸ್ ಇದು. ಮನೆಯಲ್ಲೇ ಅಂಗಡಿಯಿಂದ ತಗೊಬರೋಕ್ಕಿಂತ ಮನೆಯಲ್ಲೇ ನಾವು ಈ ಥರ ಮಾಡಿದರೆ
ಆರೋಗ್ಯಕ್ಕೂ ಒಳ್ಳೆಯದಲ್ವಾ. ಚೆನ್ನಾಗಿರುತ್ತೆ ಚಿತ್ರಾನ್ನ ಜೊತೆ ಪುಳಿಯೋಗರೆ ಜೊತೆ ತಿನ್ನೋಕ್ಕೆ. ಇವಾಗ ನೋಡಿ ನಾನು ಬಾಕ್ಸಲ್ಲಿ ಸ್ಟೋರ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ಮಕ್ಳಿಗೆ ಇಷ್ಟ ಅಲ್ವಾ, ಯಾವಾಗ ಬೇಕಾದಾಗ ಹಾಕ್ಕೊಂಡು ತಿಂತಾ ಇರ್ತಾರೆ ಮಕ್ಕಳು. ನೋಡಿ ನೀವು ಇದೇ ಥರ ಸ್ನ್ಯಾಕ್ಸ್ ಮಾಡ್ಕೊಳ್ಳಿ. ಯಾರ ವಿಡಿಯೋ ಇಷ್ಟ ಆಗಿದೆ ನೋಡಿ ಎಂಡ್ ತನಕ ವಾಚ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ಲರಿಗೂ ಬಾಯ್.